ಮಜಾ ಟಿವಿಗೆ ಸ್ವಾಗತ. ಶುಕ್ರವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಮನೋಜನ ಕೈಯಲ್ಲಿ ಮೀನಾದ ಒಡವೆ ಕೊಡ್ತಾಳೆ. ಆವಾಗ ಅವನು ಕೇಳ್ತಾನೆ, ಅಮ್ಮ ಎಲ್ಲ ಸರಿಯಾಗಿದೆಯಾ ಅಂತೇಳಿ. ಅದಕ್ಕೆ ಸೂರ್ಯ ಕೇಳ್ತಾನೆ, ಏನಿದು ಎಲ್ಲ ಸರಿಯಾಗಿದೆಯಾ ಅಂತ ಹೇಳ್ತಾ ಇದ್ದಾನೆ. ಅದು ಬಟ್ಟೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳ್ತಾ ಇದ್ದಾನೆ ಅಂತ. ಅಮ್ಮ 4 ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅದೇ ನಮ್ಮ ಹಂಗೆ ಕೇಳ್ತಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಶಾಂತಿ ಹೇಳ್ತಾಳೆ, ಅದು ಕರೆಕ್ಟಾಗಿ ಅಳತೆ ಇದೆಯಾ ಅಂತ ಕೇಳಿರ್ತಾರೆ. ಅದಕ್ಕೆ ಅವ್ನು ಕೇಳ್ತಾ ಇದ್ದಾನೆ. ಹೋಗೋ ಅಂತಂದರೆ, ಸರಿಮ್ಮ ನಾನು ಇಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವನೇನು ಇಟ್ಬಿಟ್ಟು ಬರ್ತಾನೆ ಅಂತ ಹೇಳ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅದು ಕೊಟ್ಬಿಟ್ಟು ಬರ್ತೀನಿ ಅನ್ನೋದನ್ನ ಆ ಥರ ಹೇಳಿದ್ದು ಅಂತ ಹೇಳ್ತಾಳೆ. ಸೇಟ್ ಅಂಗಡಿಗೆ ಬರ್ತಾನೆ. ಬಂದು ನೋಡಿ ಇವಾಗ ಕರೆಕ್ಟಾಗಿ ತಂದಿದ್ದೀನಿ ಒಡವೆ ಅಂತ ಹೇಳ್ತಾನೆ. ಹ್ಞೂ ಸರಿ ತೋರಿಸಪ್ಪ ಅಂತ ತೋರಿಸ್ತಾನೆ. ಆಮೇಲೆ ಹೇಳ್ತಾನೆ, ಹ್ಞೂ ಸರಿ ಇದ್ರಲ್ಲಿ ಹಾಕು ತೂಕ ಮಾಡೋಕ್ಕೆ ಅಂತ ಹೇಳ್ತಾರೆ. ಅದಕ್ಕೆ ಅವನು ಇಲ್ಲ ಫೋಟೋ ಇಟ್ಬಿಡ್ತೀನಿ ಅಂತ ಫೋಟೋ ತೆಗಿತಾನೆ. ಸೇಟು ಒಡವೆನ ತೂಕ ಮಾಡಿ ಕೇಳ್ತಾರೆ, ನೀನು ಎಷ್ಟು ಕೇಳಿದ್ದೆ ಬೇಕು ಅಂತೇಳಿ ಅಂತ. ಅದಕ್ಕೆ ಮನೋಜ್ ಹೇಳ್ತಾನೆ 4 ಲಕ್ಷ ಅಂತೇಳಿ. ಅದಕ್ಕೆ ಸೇಟು ಹೇಳ್ತಾರೆ, ಇಲ್ಲಪ್ಪ ಅಷ್ಟು ಬರಲ್ಲ, 2 ಲಕ್ಷ ರೀತಿನೇ ಬರೋದು ಅಂತ ಹೇಳ್ತಾರೆ. ನೀನು ಒಡವೆ ಮಾರಿದ್ರೆ 4 ಲಕ್ಷ ಕೊಡ್ಬೋದು, ಯೋಚನೆ ಮಾಡಿ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಹ್ಞೂ ಸರಿ ಹಾಗಾದರೆ ಮಾರಿದ್ರೆ ಇವಾಗಲೇ ಕೊಟ್ಬಿಡ್ತೀರಾ 4 ಲಕ್ಷ ಅಂತ. ಹೌದು ಇವಾಗಲೇ ಕೊಡ್ತೀನಿ ಅಂತೇಳಿ. ಹ್ಞೂ ಸರಿ ಹಾಗಾಗ್ತೀನಿ ಅಂತ ಹೇಳ್ತಾನೆ. ರವಿ ಶ್ರುತಿ ಎಲ್ಲ ಊಟಕ್ಕೆ ಬರ್ತಾರೆ. ಆವಾಗ ರವಿ ಹೇಳ್ತಾನೆ, ಅತ್ತಿಗೆ ತುಂಬ ಚೆನ್ನಾಗಿದೆ ಅಡುಗೆ, ವಾಸನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ. ಹೌದಾ, ಅದಕ್ಕೆ ಸೂರ್ಯ ಹೇಳ್ತಾನೆ, ಹೌದು ಅಜ್ಜಿ ಮಾಡೋ ಅಡುಗೆ ಥರನೇ ಮಾಡ್ತಾಳೆ ಮೀನಾ ಅಂತ ಹೇಳ್ತಾ ಇರ್ತಾನೆ. ಶ್ರುತಿ ಕೇಳ್ತಾಳೆ, ಅತ್ತೆ ಎಲ್ಲ ಈ ರೀತಿ ಮಾಡಲ್ವಾ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮಾಡ್ತಾರೆ ಆದರೆ ತಿನ್ನೋ ಥರ ಇರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಹೌದು ಇದಕ್ಕೆ ಮುಂಚೆ ಎಲ್ಲ ನಾನು ಮಾಡಿಲ್ಲ, ಇವನು ತಿಂದೇ ಇಲ್ವಾ, ಇವಾಗ ಅವನ ಹೆಂಡತಿ ಒಬ್ಬಳೇ ಚೆನ್ನಾಗಿ ಮಾಡೋದು ಅಂತ ಹೇಳ್ತಿದ್ದಾನೆ ಅಂತೇಳಿ. ಆ ಥರ ಹೇಳ್ತಾರೆ. ಅದು ಸುಮ್ಮನೆ ಅವನು ಹೇಳ್ತಾ ಇದ್ದಾನೆ ಬಿಡು ಅಂತೇಳಿ. ಆ ಥರ ಹೇಳ್ತಾರೆ, ನೀನು ಬಾ ಊಟಕ್ಕೆ ಕುತ್ಕೋ ಅಂತೇಳಿ. ರೋಹಿಣಿ ಇವಾಗ್ತಾನೆ ಬಂದಿದ್ದಾಳೆ, ಅವಳು ಬರಲಿ ಅಂತ ಹೇಳ್ತಾಳೆ. ರೋಜ್ ಮನೆಗೆ ಬರ್ತಾನೆ. ಅವ್ರ ಅಮ್ಮ ಹೇಳ್ತಾರೆ, ನಿನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೆ ಇದು ಇಕ್ಬಿಟ್ಟ ಅಂತ ಕೇಳ್ತಾಳೆ, ಒಡವೆ ಅಡ ಇಕ್ಬಿಟ್ಟ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೇಳಕ್ಕೆ ಬರ್ತಾನೆ. ಅಷ್ಟು ಬೇಗ ಸೂರ್ಯ, ಬಾರ ಊಟಕ್ಕೆ ಬಿಸಿ ಬಿಸಿಯಾಗಿ ತಿಂದ್ರೇ ಇದಿರೋದು ಬಾ ಅಂತ ಹೇಳ್ತಾನೆ. ಹಾಂ ಸರಿ ಅಂತ ಹೋಗ್ತಾನೆ. ಅಂತ ಹೇಳ್ತಾಳೆ, ನೀನು ಹೋಗಿ ರೋಹಿಣಿನೂ ಕರ್ಕೊಂಬಾ ಹೋಗು ಅಂತೇಳಿ. ಮನೋಜ್ ರೂಮ್ ಒಳಗಡೆ ಬರ್ತಾನೆ. ಆವಾಗ ರೋಹಿಣಿ ಹೇಳ್ತಾಳೆ, ಬಾಗಿಲು ಕ್ಲೋಸ್ ಮಾಡು ಅಂತ. ಯಾಕೆ ಅಂದರೆ ಕ್ಲೋಸ್ ಮಾಡು ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಇವತ್ತು ಬಿಸ್ನೆಸ್ಸಲ್ಲಿ 1 ಲಕ್ಷ ಲಾಭ ಮಾಡಿದೆ ಅಂತ ಹೇಳಿದೆ ಅಲ್ವಾ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ನಾನು ನಿಜಾನೇ ಹೇಳಿದ್ದು ಅಂತ ಹೇಳ್ತಾನೆ. ರೋಹಿಣಿ ಸಂತೋಷದಿಂದ ಬಂದು ಅಪ್ಕೊಂಡು ಹೇಳ್ತಾಳೆ, ಹಾಂ ನೀನು ಇಷ್ಟು ಲಾಭ ಮಾಡಿಬಿಟ್ಟೆ, ನಾವು ಸ್ಟಾರ್ಟ್ ಮಾಡಿರೋದು ಇವಾಗಲೇ ಆದ್ರೂ ಬೇಗ ಇಷ್ಟು ಲಾಭ ಬಂತು ನಮಗೆ, ದೊಡ್ಡ ಬಿಸ್ನೆಸ್ ಮ್ಯಾನಿಂದನೂ ಆಗಲ್ಲ, ನಾನು ಅಂದ್ಕೊಂಡೆ ತುಂಬ ದಿವಸ ತೆಗೆಯುತ್ತೆ ಇದು ಅಂತ ಅಂದ್ಕೊಂಡೆ ಅಂತಾಳೆ. ಹಾಗೆ ಹೇಳ್ತಾಳೆ, ಇದೇ ಥರ ಮುಂದುವರೆದ್ರೆ 2 ವರ್ಷದಲ್ಲಿ ನಾವು ಚೆನ್ನಾಗಿದ್ದ ಮಲ್ಟಿ ಮಿಲಿಯನರ್ ಆಗಿಬಿಡ್ತೀರಿ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ನಾನೇನು ಮಾಡಿಲ್ಲ ಆಗ್ತೀರ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಇಷ್ಟು ಮಾಡಿಬಿಟ್ಟು ನೀನು ಇಷ್ಟು ಹಂಬಲಾಗಿದೆಯಲ್ಲ, ನೀನು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ತಾಳೆ. ಮನೋಜ್ ಹೇಳ್ತಾನೆ, ಅದೆಲ್ಲ ಒಂದು ಲಕ್ಕು ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಇದು ಲಕ್ಕಲ್ಲ, ನೀನು ಹಾರ್ಡ್ ವರ್ಕು ಅಂತ ಹೇಳ್ತಾಳೆ. ಮನೋಜ್ ಕೇಳ್ತಾನೆ, ನೀನೇನು ಇಷ್ಟೊಂದು ಸಂತೋಷವಾಗಿದೆಯಾ ಅಂತ. ಹೌದು ನನಗೆ ಇವತ್ತು ಸಂತೋಷ ಆಗ್ತದೆ, ನಿನ್ನ ಬುದ್ಧಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ನೀನು ಯಾವಾಗಲೂ ಗೇಲಿ ಮಾಡ್ತಾ ಇದ್ನಲ್ಲ ಸೂರ್ಯ, ಬಾ ಅವನಿಗೆ ಇದು ಕೊಡೋಣ ಅಂತ ಹೇಳ್ತಾಳೆ. ಸರಿ ಅಂತ ಹೊರಡ್ತಾರಲ್ಲಿ. ಮನೋಜ್ ಮನಸ್ಸಲ್ಲೇ ಅನ್ಕೊತಾನೆ, ಅವನ ಹೆಂಡತಿ ಒಡವೆ ಮಾಡಿ ದುಡ್ಡು ತಂದಿದ್ದೀನಿ ಅಂದರೆ ನನ್ನ ತಲೆನೇ ಕಟ್ ಮಾಡಿಬಿಡ್ತಾನೆ ಅಂತ ಅನ್ಕೊತಾ ಇರ್ತಾನೆ. ಹೇಳ್ತಾಳೆ, ಬಾ ಮನೋಜ್ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಅದೆಲ್ಲ ಏನಕ್ಕೆ ಇವಾಗ ಅಂತೇಳಿ. ಇಲ್ಲ ನೀನು ಯಾರು ಅಂತ ಅವನಿಗೆ ಗೊತ್ತಾಗಬೇಕು, ಬಾ ಅಂತ ಹೇಳ್ತಾಳೆ. ಶ್ರುತಿ ಹೇಳ್ತಾ ಇರ್ತಾಳೆ, ಚೆನ್ನಾಗಿದೆ ಅಡುಗೆ ಅಂತೇಳಿ. ರವಿನೂ ಹೇಳ್ತಾನೆ, ತುಂಬ ಚೆನ್ನಾಗಿದೆ ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಮನೋಜ್ ಅಲ್ಲಿಗೆ ಬರ್ತಾರೆ. ಆವಾಗ ರೋಹಿಣಿ ಹೇಳ್ತಾಳೆ, ಅತ್ತೆ ನಿಮ್ಗೊಂದು ಗುಡ್ ನ್ಯೂಸ್ ಅಂತೇಳಿ. ಏನದು ಅಂತ ಕೇಳ್ತಾಳೆ ಅವ್ರ ಅತ್ತೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಅತ್ತೆ ನೀವು ಮನೋಜ್ ಮೇಲೆ ಅಂದ್ಕೊಂಡಿರೋ ಕನಸೆಲ್ಲ ನನಸಾಗುತ್ತೆ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನು ಕನಸು ಇಟ್ಕೊಂಡಿದ್ದೀರಪ್ಪ ಅಮ್ಮ ಮನೋಜ್ ಮೇಲೆ ಅಂತ ಕೇಳ್ತಾನೆ. ಹತ್ರ ಮನೋಜ್ ಎತ್ಕೊಂಡು ಹೋದ್ನಲ್ಲ ದುಡ್ಡು ವಾಪಸ್ ಕೊಡೋ ಥರ ಕನಸು ಏನಾದರೂ ಕಂಡ್ರೆ ಹೇಗೆ ಅಂತ ಕೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಮಾವ ನಾನು ಒಳ್ಳೆ ವಿಷಯ ಹೇಳಕ್ಕೆ ಬಂದೆ, ಅವ್ರನ್ನ ಸುಮ್ಮನೆ ಇರೋಕ್ಕೆ ಹೇಳಿ ಅಂತೇಳಿ. ಅದಕ್ಕೆ ರಂಗನಾಥ್ ಅವರು, ಸುಮ್ಮನೆ ಊಟ ಮಾಡೋ ಅಂತ ಹೇಳ್ತಾರೆ. ಅವರು ಕೆಲ್ಸಕ್ಕೆ ಹೋಗ್ದಿರ ಮನೇಲೇ ಇರೋವಾಗ ಎಷ್ಟು ಗೇಲಿ ಮಾಡಿದ್ದಾರೆ ಎಲ್ಲರೂ, ಇವರು ದಂಡಪಿಂಡ ಅಂತೆಲ್ಲ ಹೇಳಿದ್ದಾರೆ ಅಂತೇಳಿ. ಸೂರ್ಯ ಹೇಳ್ತಾನೆ, ಅಪ್ಪ ನನ್ನನ್ನೇ ಹೇಳ್ತಾ ಇರೋದು ಅಂತ. ಹೌದು ನಿಮ್ಮನ್ನೇ ಅಂತ ಹೇಳ್ತಾಳೆ ರೋಹಿಣಿ. ಉದ್ಧಾರ ಆಗಲ್ಲ ಅದೆಲ್ಲ ಹೇಳ್ತಾ ಇದ್ರಲ್ಲ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ನನಗಿಂತ ನೀನೇ ಜಾಸ್ತಿ ಬೈತಾ ಇದೀಯಾ ಅಂತ ಹೇಳ್ತಾನೆ. ಆಮೇಲೆ ನಾನಿರೋದೇ ಹೇಳ್ತಾ ಇರೋದು, ನೀವೇನು ಹೇಳಿದ್ರು ಅದನ್ನೇ ಹೇಳಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಅದಕ್ಕೆ ಮೀನಾ ಹೇಳ್ತಾಳೆ, ಅವ್ರು ಸುಮ್ಮನೆ ಯಾರನ್ನೂ ಬೈಯಲ್ಲ ಅಂತೇಳಿ. ರೋಹಿಣಿ ಹೇಳ್ತಾಳೆ, ಇನ್ಮೇಲೆ ಮನೋಜ್ನ ಆ ಥರ ಬೈಯೋಕ್ಕೆಲ್ಲ ಆಗಲ್ಲ, ಯಾಕಂದರೆ ಅವ್ರ ಕೆಪಾಸಿಟಿ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಸೂರ್ಯ ತಮಾಷೆಗೆ ಮಾತಾಡ್ತಾನೆ. ಅವ್ರು ಹೇಳ್ತಾರೆ, ಇರು ಸೂರ್ಯ ಅಂತೇಳಿ. ರೋಹಿಣಿ ನಿನ್ನ ವಿಷಯ ಹೇಳಮ್ಮ ಅಂತ ಹೇಳ್ತಾರೆ. ಹೇಳ್ತಾಳೆ, ಇಲ್ಲಿ ನೋಡಿ ಮಾವ, ಒಂದೇ ದಿನಕ್ಕೆ ಇವರು 1 ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಮನೋಜ್ ಸಂತೋಷವಾಗಿರ್ತಾನೆ. ಆವಾಗ ಶಾಂತಿ ಮನೋಜನ ಮುಖ ನೋಡ್ತಾಳೆ. ಆವಾಗ ಅವನೊಂಥರ ಆಗ್ತಾನೆ.
ರಂಗನಾಥ್ 1,00,000 ಅಂತೇಳಿ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಹೌದು ಮಾವ, ಒಬ್ಬ ಕ್ಲೈಂಟ್ಗೆ 4,00,000ಕ್ಕೆ ಮಾರಿದ್ದಾರೆ, ಅದಕ್ಕೆ 1,00,000 ಬಂದಿದೆ ಅಂತ ಹೇಳ್ತಾಳೆ. ನಾನು ಸೂಪರ್ ಕಣೋ, ಎಷ್ಟು ಬೇಗ ನೀನು ಲಾಭ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಹೇಳ್ತಾಳೆ, ಒಂದು ಬಿಸ್ನೆಸ್ಸು ಯಾವಾಗಲೂ ಫಸ್ಟು ಡಲ್ಲಾಗಿರುತ್ತೆ, ಆಮೇಲೆ ಡೆವಲಪ್ ಆಗುತ್ತೆ, ಆದರೆ ನೀವು ಇವಾಗಲೇ ಡೆವಲಪ್ ಮಾಡಿಬಿಟ್ರಿ ಅಂತ ಹೇಳ್ತಾಳೆ. ರಂಗನಾಥ್ ಕೇಳ್ತಾರೆ, ಇವ್ನು ನಿಜವಾಗ್ಲೂ ಸಂಪಾದಿಸ್ನಮ್ಮ ಅಂತ ರೋಹಿಣಿ ಹತ್ರ. ರೋಹಿಣಿ ಕೇಳ್ತಾಳೆ, ಯಾಕೆ ಮಾವ ಇಷ್ಟು ಡೌಟ್ ಪಡ್ತಾ ಇದ್ದೀರಿ ಅಂತೇಳಿ. ಅದಕ್ಕೆ ಅವ್ರ ಮಾವ ಹೇಳ್ತಾರೆ, ಅಲ್ಲಮ್ಮ, ಇವನು ಯಾವ ಕೆಲಸ ನ್ಯಾಯವಾಗಿ ಮಾಡ್ತಾ ಇರಲಿಲ್ಲ, ಎಲ್ಲನೂ ಹಾಳು ಮಾಡ್ತಾ ಇದ್ದ. ನಿಮ್ಮಪ್ಪ ಇವನಿಗೋಸ್ಕರ ಬಿಸ್ನೆಸ್ಸಿಗೆ ದುಡ್ಡು ಕಳಿಸಿದ್ರು. ನಾನು ಅಂದ್ಕೊಂಡೆ ಅದನ್ನು ಇನ್ನೆಲ್ಲಿ ಹಾಳು ಮಾಡ್ತಾನೋ ಅಂತೇಳಿ. ಏನೋ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹೇಳೋದು ನೋಡಿದ್ರೆ ಸಂತೋಷನೇ ಇಷ್ಟು ಹಣ ಲಾಭ ಮಾಡಿದ್ದಾನೆ ಅಂತ ಹೇಳ್ತಾರೆ ರಂಗನಾಥ್. ಸ್ಟಾರ್ಟಿಂಗ್ ಅಷ್ಟೇ ಮಾವ, ಇನ್ನು ಮುಂದೆ ಅವ್ರು ತುಂಬ ಸಾಧಿಸೋದಿದೆ, ಆವಾಗ ಅವ್ರ ಮೇಲೆಲ್ಲ ಬೈದವರೆಲ್ಲ ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾಳೆ. ನೀನು ನನ್ನನ್ನೇ ಅಂತ ಇರೋದು ಅಂತ ಗೊತ್ತು, ಆದರೆ ಇವನು ಒಂದು ದಿನಕ್ಕೆ 1,00,000 ಲಾಭ ಮಾಡಿದ್ರದಕ್ಕೆ ನನಗೆ ಸಂತೋಷನೇ ಅಂತ ಹೇಳ್ತಾನೆ. ಯಾಕಂದರೆ ಅವನು ಇದೇ ಥರ ದಿನ 1,00,000 ಲಾಭ ಮಾಡಿದ್ನು ಅಂದರೆ ನಿಮ್ಮ ಹತ್ರ ಎತ್ಕೊಂಡೋಗಿರೋ ದುಡ್ಡು ಒಂದೇ ತಿಂಗಳಲ್ಲಿ ಕೊಟ್ಬಿಡ್ಬೋದಲ್ಲಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇವಾಗ ತಂದಿರೋ ದುಡ್ಡು ನಿಮ್ಮ ಕೈಲಿ ಕೊಡೋಕ್ಕೆ ತಂದಿರೋದಪ್ಪ ಅಂತ ಹೇಳ್ತಾನೆ. ಅಷ್ಟು ಬೇಗ ಮನೋಜ್, ಅಯ್ಯೋ ಅಂಗಡಿಯಲ್ಲಿ ತುಂಬ ಖರ್ಚಿದೆ ಅಂತೇಳಿ ಕಿತ್ಕೊತಾನೆ ಆ ದುಡ್ಡನ್ನ. ಆಗ ಸೂರ್ಯ ಹೇಳ್ತಾನೆ, ನೀನು ಚೆನ್ನಾಗಿ ಲಾಭ ಮಾಡಿದ್ರು ಆ ದುಡ್ಡು ಅಪ್ಪನಿಗೆ ಕೊಡೋಲ್ಲ ಅಲ್ವಾ ಅಂತೇಳಿ. ಅಪ್ಪ ನೋಡ್ದಪ್ಪ, ಅವ್ನು ಲಾಭ ಮಾಡಿದ್ರು ನಿಮ್ಮ ದುಡ್ಡು ಕೊಡೋಲ್ಲ ಅಂತ ಹೇಳ್ತಾಳೆ. ಸೂರ್ಯ, ಕೊಡ್ತೀನಿ ಅಂತ ಹೇಳಿದ್ದೀರಿ, ಆ ದುಡ್ಡು ಕೊಟ್ಟೇ ಕೊಡ್ತೀವಿ. ಮನೋಜ್ಗಿರೋ ಟ್ಯಾಲೆಂಟ್ಗೆ ಇಲ್ಲೆಲ್ಲ ಬ್ರ್ಯಾಂಚ್ ಓಪನ್ ಮಾಡಿ ಚೆನ್ನಾಗಿ ಸಂಪಾದಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ನೀವು ಸುಮ್ಮನೆ ಕೇಳ್ತಾ ಇರಬೇಡಿ, ಯಾವಾಗಲೂ ನಾವು ನಮ್ಮ ಮಾವನ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾಳೆ. ನೀನೇ ಹೇಳ್ತಾಳೆ, ರೋಹಿಣಿ ಅವ್ರೇನು ಅವ್ರಿಗೋಸ್ಕರ ಕೇಳ್ತಾ ಇಲ್ಲ, ಮಾವ ತುಂಬ ಕಷ್ಟಪಟ್ಟು ಸಂಪಾದಿಸಿರೋ ದುಡ್ಡು ಅವ್ರಿಗೋಸ್ಕರ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ನಮಗೂ ಆ ರೆಸ್ಪಾನ್ಸಿಬಿಲಿಟಿ ಇದೆ, ನಾವು ಕೊಟ್ಬಿಡ್ತೀವಿ ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ನಂಬಿಕೆ ಮಾತ್ರ ಇದೆ, ಆದರೆ ₹1 ಇವತ್ತಿಗೆ ಬಂದಿಲ್ಲ ವಾಪಸ್ಸು ಅಂತ ಹೇಳ್ತಾ ಇರ್ತಾನೆ. ಅವ್ರು ಹೇಳ್ತಾರೆ, ಬಿಡೋ, ಇದಾದರೂ ನ್ಯಾಯವಾಗಿ ಮಾಡ್ತಾ ಇದ್ದಾನಲ್ಲ, ಅದೊಂದು ಸಂತೋಷ ನನಗೆ ಅಂತ ಹೇಳ್ತಾನೆ. ರಂಗನಾಥ್ ಮನೋಜ್ ಹತ್ರ ಹೇಳ್ತಾರೆ, ನೋಡು, ಈ ದುಡ್ಡು ಇಟ್ಕೊಂಡು ಚೆನ್ನಾಗಿ ಇದು ಮಾಡಿ ಮಾಡಿ ಮುಂದಕ್ಕೆ ಬಾ ಅಂತ ಹೇಳ್ತಾರೆ. ಮನೋಜು ಆಯ್ತಪ್ಪ ಸರಿ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ಅತ್ತೆ ಇಷ್ಟು ಒಳ್ಳೆ ವಿಷಯ ಹೇಳಿದ್ದೀನಿ, ನೀವು ಸುಮ್ಮನೆ ಇದ್ದೀರಿ, ಏನು ಹೇಳ್ತೀರಾ ಅಂತೇಳಿ. ರವಿ ಹೇಳ್ತಾನೆ, ಹೌದು ಮನೋಜ್ ವಿಷಯ ಅಂತಂದರೆ ಅಮ್ಮ ಇಷ್ಟು ಬೇಗ ಎಷ್ಟೊಂದು ಹೊಗಳ್ತಾ ಇದ್ರು, ಸುಮ್ಮನೆ ಇದ್ದಾರೆ ಯಾಕಮ್ಮ ಅಂತ ಕೇಳ್ತಾನೆ. ಹೇಳ್ತಾಳೆ, ನನಗೆ ಈ ವಿಷಯ ಮುಂಚೆನೇ ಗೊತ್ತಿತ್ತು ಕಣ, ಅವ್ನು ಫೋನ್ ಮಾಡಿ ಹೇಳ್ದ ಅಂತೇಳಿ. ಅದಕ್ಕೆ ಮನೋಜ್ ಹೇಳ್ತಾನೆ, ಹೌದು ನಾನು ಫೋನ್ ಮಾಡಿ ಅಮ್ಮನಿಗೆ ಹೇಳಿದೆ ವಿಷಯ ಅಂತ ಹೇಳ್ತಾನೆ. ಮತ್ತು ನಿಮ್ಮಿಂದನೇ ನಾವು ಇಷ್ಟೆಲ್ಲ ಬೆಳೆದಿದ್ದೀವಿ ಅಂತೇಳಿ ಸ್ವಲ್ಪ ಶೇರ್ ತಗೊಳ್ಳಿ ಅಂತ ಹೇಳ್ತಾಳೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದೆಲ್ಲ ನನಗೇನು ಕಮ್ಮ ಅಂತೇಳಿ, ಬನ್ನಿ ದೇವ್ರ ಮನೆ ಹತ್ರ ಅಂತೇಳಿ ತಗೊಳ್ಳಿ ಎತ್ತೆ ಅಂತ ಹೇಳ್ತಾ ಇರ್ತಾಳೆ. ಅವರಪ್ಪ ಹತ್ರ ಹೇಳ್ತಾನೆ, ಅಪ್ಪ ಮುದ್ದಿನ ಮಗ ಇಷ್ಟು ಸಂಪಾದನೆ ಮಾಡಿ ಅಮ್ಮನಿಗೆ ದುಡ್ಡು ಕೊಡ್ತಾರೆ, ಅಮ್ಮನಿಗೆ ಮುಖದಲ್ಲಿ ಸಂತೋಷನೇ ಇಲ್ವಲ್ಲ ಅಂತ ಹೇಳ್ತಾನೆ. ಶ್ರುತಿನೂ ಹೇಳ್ತಾಳೆ, ಹೌದಲ್ಲ, ಯಾಕೆ ಅತ್ತೆ ಟೆನ್ಷನಲ್ಲಿದ್ದೀರಿ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕೊಟ್ಟಿರೋ ದುಡ್ಡು ಸಾಲ್ತಾ ಇಲ್ವೋ ಏನೋ ಅಂತ ಇಸ್ಕೊಂಡು ಹೇಳ್ತಾಳೆ, ನಾನು ಸಂತೋಷವಾಗಿ ಇದ್ದೀನಿ, ಆ ಸಂತೋಷದಲ್ಲಿ ಮಾತು ಬರ್ತಾ ಇಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಸಂತೋಷದ ನಗು ಥರ ಇಲ್ವಲ್ಲ ಅಂತ ಹೇಳ್ತಾನೆ ಸೂರ್ಯ. ಶಾಂತಿ ಹೇಳ್ತಾಳೆ, ಅವನ್ನ ಸುಮ್ಮನೆ ಊಟ ಮಾಡೋಕ್ಕೆ ಹೇಳು ಅಂತೇಳಿ. ಏನ್ರಿ ಸುಮ್ಮನೆ ಊಟ ಮಾಡಿರಿ ಅಂತ ಹೇಳ್ತಾಳೆ. ನೀನು ಹೋಗಿ ತಿನ್ನಮ್ಮ, ನಾನೇ ಈ ದುಡ್ಡು ಇಟ್ಬಿಟ್ಟು ಬರ್ತೀನಿ ಅಂತೇಳಿ ಮನೋಜ್ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಶಾಂತಿ ಮನೋಜ್ನ ರೂಮಲ್ಲಿ ಕರ್ಕೊಂಬಂದು ಹೇಳ್ತಾಳೆ, ನೀವು ಸಂಪಾದಿಸಿರೋ ಹಣನ ಇದು, ಎಲ್ಲರ ಮುಂದೆ ಹೊಗಳ್ಸ್ಕೊತಾ ಇದೆಯಾ ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲಮ್ಮ, ರೋಹಿಣಿ ಕರ್ಕೊಂಬಂದ್ಬಿಟ್ಲು, ಏನು ಮಾಡೋದು ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಇದೇನಾದರೂ ಸೂರ್ಯನಿಗೆ ಗೊತ್ತಾಯಿತು ಅಂದರೆ ಸೂರ್ಯ ಹೇಳ್ತಾನೆ, ನಾನು ತುಂಬ ಇದು ಮಾಡ್ಬಿಡ್ತೀನಿ, ಮೀನಾ ತುಂಬ ಚೆನ್ನಾಗಿದೆ ಅಡುಗೆ ಅಂತ ಹೇಳ್ತಾ ಇರ್ತಾನೆ. ಸೂರ್ಯ ನಾಷ್ಟ ಮಾಡಿ ಕೈ ತೊಳಿತಾ ಇರ್ತಾನೆ. ಮೀನಾ ಹೇಳ್ತಾಳೆ, ಇನ್ನೂ ತಿಂದ್ಬಿಟ್ಟು ಹೋಗ್ರಿ ಅಂತೇಳಿ. ಬೇಡ ಸಾಕು ಅಂತ ಇರ್ತಾನೆ. ರಂಗನಾಥ್ ಅಲ್ಲಿಗೆ ಬರ್ತಾರೆ. ಹೇಳ್ತಾರೆ, ಏನೋ ಹೋಗ್ತಾ ಇದೆಯಾ, ಕಸ್ಟಮರ್ ಸವಾರಿ ಬಂತ ಅಂತೇಳಿ. ಹೌದು ಅಂತ ಹೇಳ್ತಾ ಇರ್ತಾನೆ. ಮೀನಾ, ಕಾಫಿ ರೆಡಿ ಆಯಿತಾ ಅಂತ. ಹೌದು ಅತ್ತೆ, ಮಾಡಿಟ್ಟಿದ್ದೀನಿ ಇಲ್ಲಿ ಅಂತ. ಮಾಡಿಟ್ಬಿಟ್ರೆ ಸಾಕು, ಎತ್ಕೊಬಂದು ಕೊಡಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನು ಇವಾಗ ಟೀ ಕಾಫಿ ಮಾಡಿದ್ರೆ ಕರಿಬೇಕಷ್ಟೇ ಇರ್ತಾನೆ ಅಂತ ತಟ್ಟೆ ಎತ್ಕೊಂಡು ಹೊಡಿತಾನೆ. ಎಲ್ಲರೂ ಬನ್ನಿರಿ ಅಂತ ಹೇಳ್ತಾ ಇರ್ತಾನೆ. ಹೇಳಿದ್ ಕಣೋ, ಕಾಫಿ ರೆಡಿ ಆದರೆ ಎಲ್ಲರನ್ನೂ ಕರಿಬೇಕು ಅಂತ, ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ಅಂತಾನೆ. ಮನೋಜ್ ಹೇಳ್ತಾನೆ, ಅದಕ್ಕೆ ಅಂತ ಈ ರೀತಿನ ಕರೆಯೋದು ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಇನ್ಮೇಲೆ ಈ ಚಿಕ್ಕ ಬೆಲ್ ತೆಗೆದ್ಬಿಟ್ಟು ದೊಡ್ಡ ಬೆಲ್ ಹಾಕ್ಬಿಡೋಣ, ಊಟ ನಾಷ್ಟ ಎಲ್ಲ ರೆಡಿ ಆದಾಗ ಇದು ಹೊಡೆದ್ರೆ ಸಾಕು ಅಂತ ಹೇಳ್ತಾನೆ. ಹೇಳ್ತಾಳೆ, ಇದೇನು ಸ್ಕೂಲಾ, ಬೆಲ್ ಹೊಡೆದ್ರೆ ಎಲ್ಲರೂ ಬರೋಕ್ಕೆ ಅಂತೇಳಿ. ಹೇಳ್ತಾರೆ, ನಿನಗೆ ಗೊತ್ತಲ್ಲ ಇದು ಸ್ಕೂಲಲ್ಲ ಅಂತ, ನಿನಗೆ ಎತ್ಕೊಂಬಂದ್ರೆ ಏನಾಗುತ್ತೆ, ಬೆಳಗ್ಗೆನೇ ಏನಾದರೂ ಹೇಳ್ಕೊಂಡು ಅಂತೇಳಿ. ರಂಗನಾಥ್ ಅವ್ರಿಗೆ ಫೋನ್ ಬರುತ್ತೆ. ಅವಾಗ ಫೋನ್ ತೆಗಿತಾರೆ. ಹೇಳಮ್ಮ, ಚೆನ್ನಾಗಿದೆಯಾ ಅಂತ ಹೇಳ್ತಾರೆ. ಚೆನ್ನಾಗಿದ್ದೀನಪ್ಪ ಅಂತ. ನಾನೇ ನಿನಗೆ ಫೋನ್ ಮಾಡೋಣ ಅಂದ್ಕೊಂಡೆಮ್ಮ, ನೀನೇ ಮಾಡಿದೆ ಅಂತ ಹೇಳ್ತಾನೆ. ಬರೋ 30ನೇ ತಾರೀಕು ಇದು ಗೊತ್ತಮ್ಮ, ಗೊತ್ತು, ನಿಮ್ಗೆ 80ನೇ ವಯಸ್ಸು ಪೂರ್ತಿ ಬರ್ತಾ ಇದೆ ಅಂತೇಳಿ. ಅವಾಗ ಸೂರ್ಯ ಹೇಳ್ತಾನೆ, ಹೌದಪ್ಪ ಅಂತ ಹೇಳ್ತಾ ಇರ್ತಾನೆ. ಯಾರದು, ಸೂರ್ಯನಾ ಅಂತ ಕೇಳ್ತಾ ಇರ್ತಾರೆ.
ಹೇಳ್ತಾರೆ ಇರಮ್ಮ ಸ್ಪೀಕರಲ್ಲಿ ಹಾಕ್ತೀನಿ ಅಂತೇಳಿ. ಸೂರ್ಯ ಇಸ್ಕೊಂಡ್ರೆ ಹೇಳ್ತಾನೆ, ಲಕ್ಕಿ ನಿನಗೆ 80 ವಯಸ್ಸಾಗೋಯ್ತಾ, ಯಾರನ್ನು ನೋಡಿದ್ರೆ ನಂಬೋದೇ ಇಲ್ಲ, 40-45 ವಯಸ್ಸು ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾನೆ. ಹೇಳ್ತಾರೆ ನಿನ್ನ ಕಣ್ಣಿಗೆ ಮಾತ್ರನೇ ನಾನು ಹಂಗೆ ಕಾಣಿಸೋದು ಅಂತೇಳಿ. ಅದಕ್ಕೆ ಶಾಂತಿ ರೋಹಿಣಿ ಹತ್ರ ಹೇಳ್ತಾಳೆ, ಬಿಟ್ಟರೆ 20 ವರ್ಷ ಅಂತ ಹೇಳ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಾಳೆ. ಹೀಗೆಲ್ಲ ನೈಸ್ ಮಾಡ್ತಾನೆ ನೋಡಿ ಇವನು ಅಂತ ಹೇಳ್ತಾ ಇರ್ತಾಳೆ. ಹೇಳ್ತಾನೆ ನಾನು ನಿಜವಾಗ್ಲೂ ಹೇಳ್ದೆ ಅಂತ ಹೇಳ್ತಾನೆ. ಹೇಳ್ತಾಳೆ 80 ವಯಸ್ಸು ಅಂದರೆ ಸ್ಪೆಷಲ್ ಅಲ್ವಾ, ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ರಂಗನಾಥ್ ಹೇಳ್ತಾರೆ ಮತ್ತು ಅದೇ ಸೆಲೆಬ್ರೇಟ್ ಮಾಡ್ದಿರ ಇರೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನಾನು ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವರಮ್ಮ ಹೇಳ್ತಾರೆ ನನಗೆ ಗೊತ್ತು ನೀನು ಮಾಡಿರ್ತೀಯ ಅಂತ, ಅದೆಲ್ಲ ಬೇಡಪ್ಪ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ.